ಯರಗಟ್ಟಿಯಲ್ಲಿ ಕಬ್ಬಿನ ಬೆಲೆ ಏರಿಕೆಗೆ ಆಗ್ರಹಿಸಿ ರಸ್ತೆ ತಡೆದು ಪ್ರತಿಭಟನೆ. ಬೆಳಗಾವಿ ಜಿಲ್ಲೆ ಯರಗಟ್ಟಿಯಲ್ಲಿ ರೈತ ಬೆಳೆದ ಕಬ್ಬಿಗೆ 3,500 ರೂಪಾಯಿ ಬೆಲೆ ಘೋಷಿಸುವಂತೆ ಕರ್ನಾಟಕ ರಾಜ್ಯ ರೈತ ಸಂಘ, ಭಾರತೀಯ ಕೃಷಿ ಸಮಾಜ, ಆಲ್ ಇಂಡಿಯಾ ಕಿಸಾನ್ ಖೇತ್ ಸಂಘಟನೆ, ಯರಗಟ್ಟಿ ಹಾಗೂ ಕೂಲಿ ಕಾರ್ಮಿಕರ ಸಂಘಟನೆ ಮತ್ತು ರೈತ ಹಿತರಕ್ಷಣಾ ವೇದಿಕೆ ಇವರಿಂದ ಯರಗಟ್ಟಿ ಪಟ್ಟಣದ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ರಾಜ್ಯ ಹೆದ್ದಾರಿ ಬಂದ್ ಮಾಡಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡು ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ಹಾಗೂ ಸರ್ಕಾರಕ್ಕೆ ಒತ್ತಾಯಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಬಾಗೂಜಿಕೊಪ್ಪದ ಡಾಕ್ಟರ್ ಶಿವಲಿಂಗ ಮುರುಘೇಂದ್ರ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ, ರೈತ ಎಂದರೆ ಅನ್ನದಾತ, ಏಕೆಂದರೆ ಅವರು ತಮ್ಮ ಕಠಿಣ ಪರಿಶ್ರಮದ ಮೂಲಕ ಬೆಳೆಗಳನ್ನು ಬೆಳೆದು ಪ್ರತಿಯೊಬ್ಬರಿಗೂ ಆಹಾರವನ್ನು ಒದಗಿಸುತ್ತಾರೆ. ಅನ್ನದಾತ ಎಂದರೆ ಅನ್ನವನ್ನು ಕೊಡುವವನು ಎಂದರ್ಥ ಮತ್ತು ರೈತರು ದೇಶದ ಆರ್ಥಿಕತೆಯ ಅಡಿಪಾಯವಾಗಿದ್ದು ಅವರು ನೀಡುವ ಆಹಾರದಿಂದ ನಮ್ಮೆಲ್ಲರ ಜೀವನ ಸಾಧ್ಯ. ಅಂತಹ ರೈತನಿಗೆ ಇಂದು ಸಂಕಷ್ಟ ಎದುರಾಗಿದೆ. ಅವರು ಬೆಳೆದ ಬೆಳೆಗೆ ಸೂಕ್ತ ಬೆಲೆ ಘೋಷಣೆ ಮಾಡುವಂತೆ ಆಗ್ರಹಿಸಿದರು. ನಂತರ ರೈತ ಮುಖಂಡ ಪಂಚನಗೌಡ ದ್ಯಾಮನಗೌಡ್ರ ಮಾತನಾಡಿ, ರೈತ ದೇಶದ ಬೆನ್ನೆಲುಬು ಎನ್ನುವ ಸರ್ಕಾರ ಕೂಡಲೇ ಎಚ್ಚೆತ್ತು ಕಬ್ಬಿಗೆ 3,500 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡುವಂತೆ ಆಗ್ರಹಿಸಿ ಇಂದು ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಪ್ರಾರಂಭವಾಗಿದೆ. ಮುಂಬರುವ ದಿನಗಳಲ್ಲಿ ತಹಶೀಲ್ದಾರ್ ಕಚೇರಿ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಸಬ್ ರಿಜಿಸ್ಟರ್ ಕಚೇರಿಗೆ ಬೀಗ ಹಾಕಿ ಪ್ರತಿಭಟನೆ ಮಾಡಲಾಗುವುದು ಎಂದು ಹೇಳಿದರು. ನಂತರ ಮಹಾಂತೇಶ್ ತೋಟಗಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಈ ಸಂದರ್ಭದಲ್ಲಿ ಬಾಗೂಜಿಕೊಪ್ಪದ ಡಾಕ್ಟರ್ ಶಿವಲಿಂಗ ಮುರುಘೇಂದ್ರ ಶಿವಾಚಾರ್ಯ ಸ್ವಾಮೀಜಿ, ಸತ್ತಿಗೆರೆಯ ಚಂದ್ರಶೇಖರ್ ಶಿವಾಚಾರ್ಯ ಸ್ವಾಮೀಜಿ, ಕೆ. ಶಿವಾಪುರದ ಮರುಳಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮೀಜಿ, ರಾಜರಾಜೇಶ್ವರಿ ಆಶ್ರಮದ ಗಣಪತಿ ಮಹಾರಾಜರು, ರೈತ ಮುಖಂಡರಾದ ಮುತ್ತು ಸೇರಿದಂತೆ ನೂರಾರು ರೈತರು ಉಪಸ್ಥಿತರಿದ್ದರು. ವರದಿ ಈರಣ್ಣ ಹುಲ್ಲೂರ್, ಯರಗಟ್ಟಿ. ಸರ್, ಇದ ನಿರಂತರ ಹೋರಾಟ ಇರ್ತೈತ್ರಿ. ಆದ್ರ ಇಲ್ಲಿ ಸಂಜೆ ಮಠ ನಾವು ಹೋರಾಟ ಇಲ್ಲಿ ಕ್ರಾಸ್ನಾಗ ಬಂದ್ ಮಾಡಿ ಹೋರಾಟ ಮಾಡತ್ತೀವಿ. ಈಗ 2 ದಿನಗಳ ಕಾಲ ಆತ ಅಲ್ಲಿ ಹೋರಾಟ ನಡೆದೈತಿ. ಗುರ್ಲಾಪುರ ಕ್ರಾಸಿನೊಳಗ ಸತತವಾಗಿ 6 ದಿನ ಆತ. ಈಗ 6 ದಿನ ಆದ್ರೂ ಕೂಡ ಅಲ್ಲಿ ಈಗ ನಾವು 34 ರೂಪಾಯಿಗೆ ಘೋಷಣೆ ಮಾಡಿದ್ರ ನಾವು ಯಾವ ಹೋರಾಟವನ್ನು ಮಾಡುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರ ಈ ರಾಜಕಾರಣಿಗಳ ಬಂದ್ ಇದ್ರ ಬಗ್ಗೆ ಒಂದು ಮಾತು ಎತ್ತಿಲ್ಲ. ನಮ್ಮ ಇವ್ರ ಸಕ್ಕರೆ ಸಚಿವರಂತಿ FRP ಅಂತ ಕುಂತ್ಬಿಟ್ಟಾರ. ಹಂಗಾದ್ರ ಇದು ಯಾವಾಗ ಬಗೆಯಿರೋದಿಲ್ಲ. ಇಮಿಡಿಯೇಟ್ಲಿ ನಮ್ಗೆ ಏನ್ ಮುಖ್ಯಮಂತ್ರಿ ಅವ್ರದವ್ರು ನಮ್ಮ ರಾಜ್ಯ ಸರ್ಕಾರ ಏನೈತಿ ಹಾಗೂ ಸಕ್ಕರೆ ಸಚಿವರು ಏನೈತಿ ಇದಕ್ಕೆ ಏನು 3,400 ರೂಪಾಯಿ ರೈತರನ್ನ ಇಷ್ಟ ಕಾಡಿಸೋದು ಏನ ಸೂಕ್ತವಾದದ್ದಲ್ಲ. ರೈತರ ಶಾಪ ನಿಮ್ಗೆ ತಟ್ಟದೆ ಬಿಡೋಲ್ಲ. ಆದಷ್ಟು ಬೇಗನೇನೆ ಈ ಏನ್ 3,400 ರೂಪಾಯಿ ಘೋಷಣೆ ಮಾಡ್ರ ರೈತರ ಏನ್ ಬೀದಿಗೆ ಬಂದಾರಲ್ಲ ಆ ಬೀದಿಗೆ ಬರುವಂತ ತೆಪ್ಸಬೇಕ್ರು. ಇಲ್ಲಂದ್ರ ಇವ್ರ ರೈತರ ಶಾಪ ನಿಮ್ಮನ್ನ ಸುಮ್ಮನೆ ಬಿಡುವಲ್ಲ ಅಂತ ಹೇಳಿ ಹೇಳ್ತಾನು. ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬಹುದು, ಆದ್ರೂ ನಮ್ಮ ಸತೀಶ್ ಜಾರಕಿಹೊಳಿ ಇರ್ಬಹುದು, ಯಾವ್ಯಾವ್ದಕ್ಕೂ ಎಷ್ಟೆಷ್ಟು ಖರ್ಚು ಮಾಡ್ತೀವಿ. ಅದಕ್ಕ ಈ ರೈತರಿಗೆ ಬೆಂಬಲ ಮಾಡಿದ್ರೆ ರೈತರು ನಿಮ್ಮ ಸದಾ ಬೆನ್ನೆಲುಬಾಗಿ ನಿಂದಿರ್ತಾರ. ಎಲ್ಲಾರು ರೈತರು ನಿಮ್ ಬೆನ್ನೆಲುಬು ಅಂತೀರಿ, ಆದ್ರ ನಮ್ ಎಲುಬನ್ನು ಮುರಿಯುವಂತ ಕೆಲಸ ನಾವ್ ಮಾಡಬಾರ್ದು ಅಂತೇಳಿ ಎಲ್ಲಾರ ರೈತರ ಪರವಾಗಿ ನಾವು ಅವ್ರಿಗೆ ಒತ್ತಾಯ ಮಾಡ್ತಾ ಇದ್ದೇವೆ. ಈ ಹೋರಾಟ ಸ್ಥಳದಲ್ಲಿ ಅಧಿಕಾರಿಗಳು ಆಗ್ಲಿ, ರಾಜಕಾರಣಿಗಳು ಆಗ್ಲಿ, ಸ್ಥಳೀಯ ಶಾಸಕರಾಗ್ಲಿ ಯಾರ ಬಂದ ನಿಮ್ಗೆ ಏನಾರ ಸಪೋರ್ಟ್ ಮಾಡಿದ್ರ, ಏನಾರ ಬೇಡಿದ್ರ, ಏನಾರ ಕೇಳಿದ್ರ, ನಿಮ್ಮ ಹೋರಾಟಕ್ಕೆ ಏನಾರ ಸ್ಪಂದನೆ ನೀಡಿದ್ರ? ಯಾರು ಒಬ್ರು ಕೂಡ ಇಲ್ಲಿ ಬಂದಿಲ್ಲ ಸರ್. ಯಾರು ಒಬ್ರು ಕೂಡ ಬಂದಿಲ್ಲ. ಎಲ್ಲಾರು ಬರೀ ಓಟ್ ಇದ್ದಾಗ ಎಲ್ಲಾರು ನಿಮ್ಗ ನೀವ ನಮ್ಮ ದೇವ್ರ ಅಂತ ಕಾಲ್ ಬೀಳ್ತಾರೋ. ಆದ್ರೆ ಈಗ ಮಾತ್ರ ಯಾಕೆ ಹೋರಾಟಕ್ಕೆ ಕುಂತಿರಂತೆ ಒಬ್ಬ ಯಾವ MLA ಕೂಡ ಬಂದಿಲ್ಲ, ಯಾವ ಶಾಸಕರು ಇಲ್ಲಿ ಬಂದ ನಮ್ಗೆ ಯಾರನ್ನು ಕೇಳಿಲ್ಲ ಸರ್. ಏನ್ ಹೇಳಕ್ ಸರ್, ರೈತರಿಗೆ ಸ್ಪಂದನೆ ಮಾಡ್ಲಿಲ್ಲ ಅಂದ್ರೆ ಇವ್ರು ರೈತರಿಗೆ ಆಯ್ಕೆ ಮಾಡಿದ್ರೆ ಅದಕ್ಕ ರೈತರು ನಾವು ಶರಣರ ಆಗ್ಬೇಕ. ಮೊದಲು ನಾವು ಮುಂದೆ ಆಯ್ಕೆ ಮಾಡುವಾಗ ನಮಗ್ ಯಾರು ಯೋಗ್ಯವಾದ ನಮಗ್ ಮಾಲಕರಕ್ಕಾರಲ್ಲ, ನಮಗ ರೈತರ ಕಿಮ್ಮತ್ ಯಾರು ಕೊಡ್ತಾರೋ, ಯೋಗ್ಯವಾದ ರೇಟ್ ಕೊಡ್ತಾರಲ್ಲ ಅವಾಗ ಅಂತ ಅಧಿಕಾರಿಗಳನ್ನ ಶಾಸಕರನ್ನ ಆಯ್ಕೆ ಮಾಡ್ರಿ ಅಂತೇಳಿ ಎಲ್ಲರ ಪರವಾಗಿ ನಾ ಕೇಳ್ಕೊತೀನಿ ಸರ್.